ಕುಂಡ್ರಿಸ್ಬಿಟ್ಟು ಆ ಕಡೆ ತಕ್ಕಡೆ ಒಳಗೆ 3 ಭಕ್ಷ ತುಂಬೆ ಹೂವು ತಂದು ಮಡಗಿಬಿಟ್ರೆ ಆ 3 ಭಕ್ಷ ತುಂಬೆ ಹೂವಿನ ತೂಕ ದಿನನಿತ್ಯ ಬರ್ತಾವಳಲ್ಲೋ ತಾಯಮ್ಮ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ MMLs ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ನೊಂದು 3 ಡೇಸ್ನಲ್ಲಿ ಕಂಟಿನ್ಯೂಯಸ್ ಆಗಿ ಡೈಲಿ ಒಂದೊಂದು ವ್ಲಾಗು ಅಥವಾ 2 ವ್ಲಾಗು ಬರೋ ಚಾನ್ಸ್ ಇದೆ. ಯಾಕೆಂದರೆ ಎಲ್ಲ ಬ್ಯಾಕಪ್ ತೆಗಿಯೋಕ್ಕಿಂತ ಮುಂಚೆ ಒಂದಷ್ಟು ಅಪ್ಲೋಡ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ನಾವು ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ವಿ. ಯಾವತ್ತು ಅಂತ ನಿಜವಾಗ್ಲೂ ಮರ್ತೋಗ್ಬಿಟ್ಟಿದೆ. ಒಂದು 2 ವೀಕ್ಸ್ ಬ್ಯಾಕ್ ಹೋಗಿದ್ದು ನಾವು. ಸೊ ಆವಾಗ ವಿಡಿಯೋ ಮಾಡಿರುವಂಥದ್ದಿದು. ಅಜ್ಜಿ ನೀವು ಬುದ್ಧಿನ ಹಾಕಿಸ್ಕೊಂಡಿಲ್ಲ ಅಜ್ಜಿ. ಸಿದ್ಧ ಮಾಡಿ ಮಾಡಿ ಯು ಪ್ಲಾನ್ ಅನ್ಲಾಕ್ಡ್. ಸ್ಪಿನ್ನಿನಲ್ಲಿ ಕಾರ್ ಸೊ ಫೈನಲಿ ದೇವ್ರಿಗೆ ಕಾರ್ಗೆ ಹೂವು ತಗೊಂಡು ತಾಳ್ಬೆಟ್ಟದಲ್ಲಿ ಧೂಪ ಹಾಕಿ ಕೈ ಮುಗಿದ್ಕೊಂಡು ಮಹದೇಶ್ವರ ಬೆಟ್ಟ ಬಂದು ತಲುಪಿದ್ವಿ. ತುಂಬ ಹೇಳಬೇಕು ಅಂದರೆ ರಶ್ಶು ತುಂಬ ಇರಲಿಲ್ಲ, ಸುಮಾರಾಗಿ ರಶ್ ಇತ್ತು. ಯೂಶ್ವಲಾಗಿ ಮಹದೇಶ್ವರನ ಬೆಟ್ಟದಲ್ಲಿ ಇಷ್ಟು ರಶ್ಶು ಇದ್ದೇ ಇರುತ್ತೆ ಡೈಲಿ. ಅಮಾವಾಸ್ಯೆ ಆ ಥರ ಹೇಳಿದಾಗಂತೂ ಹೆವಿ ಕಾಲು ಹಾಕೋಕ್ಕೆ ಜಾಗ ಇರಲ್ಲ. ಸೊ ನಾವು ಬಂದಾಗ ಏನು ಅಮಾವಾಸ್ಯೆ ಏನು ಇರಲಿಲ್ಲ. ಸೊ ಹಾಗಾಗಿ ನಾರ್ಮಲ್ ರಶ್ ಅಂತೂ ಇದ್ದೇ ಇತ್ತು. ಬಟ್ ನಮಗೆ ಗೊತ್ತಿರೋರೊಬ್ಬರು ಪರಿಚಯ ಇರೋದ್ರಿಂದ ನಮಗೆ ಡೈರೆಕ್ಟ್ ಎಂಟ್ರಿ ಸಿಕ್ತು. ಫೋನ್ ಮಾಡಿದ್ವಿ ಅವ್ರಿಗೆ ಫೋನ್ ಕೊಡಿ ಅಂತ ಹೇಳಿದ್ರು. ಫೋನ್ ಕೊಟ್ಟ ತಕ್ಷಣ ಡೈರೆಕ್ಟ್ ಎಂಟ್ರಿ ಬಿಟ್ಕೊಟ್ರು. ಸದ್ಯ ಅಪ್ಪ ಅಮ್ಮನಿಗೆ ಆ್ಯಸ್ ಯೂಶ್ವಲ್ ಯಾವ ಸರಿ ಬಂದಾಗ್ಲೂ ಅವ್ರಿಗೆ ಏಜ್ಡ್ ಪರ್ಸನ್ಗೆ ನಿಲ್ಸಕ್ಕೆ ಬಿಡಲ್ಲ ಮಹದೇಶ್ವರ ಬೆಟ್ಟದಲ್ಲಿ. ಇದೊಂದು ಅಡ್ವಾಂಟೇಜ್ ಅಪ್ಪ ನಿಜವಾಗ್ಲೂ. ಪಾಪ ವಯಸ್ಸಾಗಿರೋರು ನಿಂತ್ಕೊಳ್ಳೋ ಹಾಗಿಲ್ಲ. ಆಧಾರ್ ಕಾರ್ಡ್ ತೋರಿಸಿ ಒಂದು 70 ವರ್ಷ ಆಗಿದೆ, 65 ವರ್ಷ ಆಗಿದೆ ಅಂದರೆ ನಿಮ್ಮನ್ನ ಆರಾಮಾಗಿ ಡೈರೆಕ್ಟಾಗಿ ಹೋಗೋಕ್ಕೆ ಬಿಡ್ತಾರೆ. ಸೊ ಹೋಗಿ ದರ್ಶನ ಮಾಡಿಕೊಂಡು ಆರಾಮಾಗಿ ನೀವು ಕೂತ್ಕೊಂಡು ರೆಸ್ಟ್ ಮಾಡ್ತಾಯಿದ್ರೆ ನಿಮ್ಮ ಕಡೆಯವ್ರು ಯಾರಾದರೂ ಇದ್ದರೆ ಹೋಗಿ ಬರ್ತಾರೆ. ಸೊ ನಮಗೂ ಡೈರೆಕ್ಟ್ ಎಂಟ್ರಿ ಸಿಕ್ಕಿತ್ತು. ಅವ್ರಿಗೆ ಹೋಗೋ ಟೈಮ್ನಲ್ಲೇ ನಾವು ಹೋಗಿ ಬಂದುಬಿಟ್ವಿ. ಸೊ ದರ್ಶನ ಬೇಗ ಆಯಿತು. ನಾವು ಒಂದಿಂದಲೇ ಹೋಗಿ ಬರಬೇಕಾಗಿರೋದ್ರಿಂದ ಬೆಳಗ್ಗೆ ಹೊರಟು ದರ್ಶನ ಮುಗಿಸ್ಕೊಂಡು ಮೊದಲೆಲ್ಲ ಸಾಲೂರು ಮಠ ಅಲ್ಲಿ ಇಲ್ಲಿ ತಿರ್ಕೊಂಡು ಬರ್ತಾಯಿದ್ವಿ. ಇವಾಗ ಹೋಗಿ 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 ಅಭ್ಯಾಸ ಆಗೋಗಿದೆ. ಸಾಲೂರು ಮಠದಲ್ಲೂ ಮೇಯ್ನ್ ಬುದ್ಧಿಯವ್ರು ತೀರೋದ್ರು. ಆವಾಗಿಂದ ಸ್ವಲ್ಪ ಕಡಿಮೆ. ಆಮೇಲೆ ಟೈಮ್ ಇರಲಿಲ್ಲ ನಮಗೆ, ರಿಟರ್ನ್ ಹೋಗಿ ಬರಬೇಕಿತ್ತು. ಸೊ ಹಾಗಾಗಿ ದರ್ಶನ ಮಾಡಿಸ್ಕೊಂಡು ಊಟ ಮಾಡಿಕೊಂಡು ಆನೆ ಹತ್ರ ಆಶೀರ್ವಾದ ತೊಗೊಂಡು ನಾವು ರಿಟನ್ನು ಹೊರಟುಬಿಟ್ವಿ. ಅಲ್ಲಿಂದ ಹೊರಟು ಮತ್ತೆ ನಾನು ಅಪ್ಪ ಅಮ್ಮನ್ನ ನಮ್ಮ ಮನೆಯವರು ಊರಿಗೆ ಬಿಟ್ಟು ಮತ್ತೆ ಊರಿಂದ ನಾವು ಬೆಂಗಳೂರಿಗೆ ಹೋಗಬೇಕಿತ್ತು. ಪಾಪು ಕರ್ಕೊಂಡು ಹೋಗೋಕ್ಕೆ ಅಂತ ಹೇಳಿ ಬಂದಿದ್ದೆ. ಆ್ಯಕ್ಚುಲಿ ನಾವು ಪುಟಾಣಿ ಕರ್ಕೊಂಡು ಹೋಗೋಣ, 1-2 ದಿನ ಇರಿಸ್ಕೊಳ್ಳೋಣ, ಆಮೇಲೆ ಮತ್ತೆ ರಜಾ ಬಂದಾಗ ಕಳಿಸ್ಬೇಕು, 1 ವಾರ ಇರಲಿ ಅಂತ ಹೇಳಿ ನಾ ಕರ್ಕೊಂಡು ಬರೋಕ್ಕೆ ಹೋಗಿದ್ದಿದ್ದು.
ಆ್ಯಕ್ಚುಲಿ ಪ್ರಾಬಲಿ ಒಂದು 22 23 ಹಂಗೆ ನಾನು ಹೋಗಿದ್ದೆ ಅನಿಸುತ್ತೆ ಕರ್ಕೊಂಡು ಬರೋಕ್ಕೆ. ಕರ್ಕೊಂಡು ಹೋಗೋಕ್ಕೆ ಬರುವಾಗ ಕಾರಲ್ಲೇ ಬಂದುಬಿಡಿ ಮಹದೇಶ್ವರನ ಬೆಟ್ಟಕ್ಕೂ ಹೋಗಿದ್ದು ಬಂದುಬಿಡೋಣ ಅಂತ ಹೇಳಿದ್ರು ಅಪ್ಪ ಅಮ್ಮ. ಸೊ ಹಾಗಾಗಿ ಒಟ್ಟಿಗೆ ಹೋಗಿ ಅವ್ರಿಗೂ ತೋರಿಸ್ಕೊಂಡು ನೋಡಿಕೊಂಡು ರಿಟರ್ನ್ ಬಂದೆ. ನನ್ನ ಮಗಳು ಈ ಒಂದು ಏಪ್ರಿಲ್ ಮೇನಲ್ಲಿ ನಾವು ಮಾಡಿರೋ ಅಷ್ಟು ಜರ್ನಿ ಯಾರೂ ಮಾಡಿಲ್ಲ. ಅಷ್ಟು ಜರ್ನಿ ಮಾಡಿದ್ವಿ, ಟ್ರಾವೆಲ್ ಅಂತ ಜರ್ನಿ ಮಾಡಿದ್ವಿ, ಟ್ರಿಪ್ ಅಂತ ಜರ್ನಿ ಮಾಡಿದ್ದೀನಿ. ನನ್ನ ಮಗಳನ್ನ ಬಿಡೋಕ್ಕೆ, ನನ್ನ ಮಗನ್ನ ಬಿಡೋಕ್ಕೆ ಮತ್ತು ಕರ್ಕೊಂಡು ಬರೋಕ್ಕೆ, ಯಪ್ಪ ಎಷ್ಟು ಜರ್ನಿ ಅಂದರೆ ಅಷ್ಟು ಜರ್ನಿ. ಮುಂದೆ ಗೊತ್ತಾಗುತ್ತೆ ನಾವೆಲ್ಲೆಲ್ಲ ಜರ್ನಿ ಮಾಡಿದ್ದೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಸದ್ಯಕ್ಕೆ ಇವಾಗ ಮಲೆ ಮಹದೇಶ್ವರ ಬೆಟ್ಟ ನೋಡ್ಕೊಂಡು ಬರೋಣ ಬನ್ನಿ. ಪ್ರಸಾದಕ್ಕೆ ಅಂತ ಹೇಳಿ ಸೊ ಪ್ರಸಾದ ಅಂತೂ ತುಂಬ ಚೆನ್ನಾಗಿರುತ್ತೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ. ಸೊ ಪ್ರಸಾದ ತಿನ್ಕೊಂಡು ಅನಂತರ ಇವಾಗ ಹೊರಗಡೆ ಬಂದ್ವಿ. 4 5 6 7 1 2 1 2 3 4 5 6 7 8 9 10 11 ಬಾಯ್. ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ಊರಿಗೆ ಬಂದು ಊರಲ್ಲಿ ಎಳ್ನೀರಿತ್ತು, ಎಳ್ನೀರು ತೊಗೊಂಡು ಅಪ್ಪ ಅಮ್ಮನ್ನ ಬಿಟ್ಟು ಆಮೇಲೆ ಅಲ್ಲಿಂದ ಮತ್ತೆ ಹರಳಹಳ್ಳಿಗೆ ಬಂದ್ವಿ. ಯಾಕೆಂದರೆ ಅಂದಿವೇ ಹೋಗ್ತೀವಲ್ಲ, ಅಲ್ಲೂ ನೋಡ್ಕೊಂಡು ಹೋಗ್ತೀವಿ ಯೂಶ್ವಲ್ ಆಗಿ ಹೆಗ್ವಾಡಿಗೆ ಬಂದಾಗೆಲ್ಲ. ಹರಳಹಳ್ಳಿಯಲ್ಲಿ ನಮ್ಮ ಅತ್ತೆ ಮಾವನ ನೋಡಿಕೊಂಡು ಅಲ್ಲೊಂದು ಸ್ವಲ್ಪ ಹೊತ್ತಿತ್ತು. ಮತ್ತು ಅಲ್ಲಿಂದನೂ ಕೂಡ ನಾವು ಹೊರಟುಬಿಟ್ವಿ. ಯಾಕೆ ಅಂದರೆ ಮತ್ತೆ ನಾಳೆ ನಮ್ಮಿಬ್ಬರಿಗೂ ಕೂಡ ಡ್ಯೂಟಿ ಇತ್ತು. ಸೊ ಇಷ್ಟೇ ಇವತ್ತಿನ ಮಲೆ ಮಹದೇಶ್ವರ ಬೆಟ್ಟದ ವ್ಲಾಗ್.